ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರಿಯ ವಿದ್ಯಾರ್ಥಿಗಳೇ, ವಿದ್ಯಾಗಮ ಪರ್ಯಾಯ ಶಿಕ್ಷಣದ ಅಡಿಯಲ್ಲಿ ಈ ತರಗತಿ ಸಂವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಅವಧಿಯ ವಿಷಯ ಪರಿಸರ ಅಧ್ಯಯನ, ತರಗತಿ 5, ಪಾಠ 1, ಜೀವ ಪ್ರಪಂಚ, ಭಾಗ 2. ಜೀವಿಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಜೀವ ಪ್ರಪಂಚ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಜೀವ ಪ್ರಪಂಚದ ಬಗ್ಗೆ ನೀವೀಗಾಗಲೇ ತಿಳ್ಕೊಂಡಿದ್ದೀರಾ. ಜೀವ ಪ್ರಪಂಚದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಒಮ್ಮೆ ನೆನಪಿಸ್ಕೊಳ್ಳೋಣವಾ? ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಅಷ್ಟೇ ಅಲ್ಲ ಸಸ್ಯಗಳೂ ಇವೆ ಅಂತ ತಿಳ್ಕೊಂಡ್ವಿ. ಇವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಕಲಿತಾ ಇದ್ದೀವಿ. ಹಿಂದಿನ ಅವಧಿಯಲ್ಲಿ ನಾವು ಏನೇನೆಲ್ಲ ಕಲಿತ್ಕೊಂಡ್ವಿ ಅಂತ ಒಂದು ಸರಿ ಪುನರಾವರ್ತನೆ ಮಾಡೋಣವಾ? ಜೀವಿಗಳು ಮತ್ತು ನಿರ್ಜೀವಿಗಳು ಪರಿಸರದ ಅಂಶಗಳು ಅಂತ ತಿಳ್ಕೊಂಡ್ವಿ. ಮತ್ತು ಜೀವಿಗಳ ಲಕ್ಷಣಗಳಲ್ಲಿ ಜೀವಿಗಳು ಜೀವಕೋಶಗಳಿಂದ ಆಗಿವೆ, ಜೀವಿಗಳು ಉಸಿರಾಡುತ್ತವೆ, ಜೀವಿಗಳು ಬೆಳೆಯುತ್ತವೆ, ಜೀವಿಗಳು ಆಹಾರ ಸೇವಿಸುತ್ತವೆ ಅನ್ನೋದನ್ನು ತಿಳ್ಕೊಂಡ್ವಿ. ಪ್ರಾಣಿಗಳಂತೆ ಸಸ್ಯಗಳೂ ಉಸಿರಾಡುತ್ತವೆ, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುತ್ತವೆ. ಸ್ವಪೋಷಕಗಳು ಅಂದರೆ ಸಸ್ಯಗಳು ಮತ್ತು ಪರಪೋಷಕಗಳು ಅಂದರೆ ಸ್ವಪೋಷಕಗಳನ್ನು ಆಹಾರವಾಗಿ ಸೇವಿಸ್ತಕ್ಕಂತಹ ಪ್ರಾಣಿಗಳು ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನು ಸಸ್ಯ ಆಹಾರ ತಯಾರಿಕೆಯನ್ನು ಹೇಗೆ ತಯಾರು ಮಾಡುತ್ತೆ ಅನ್ನೋದನ್ನು ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ತಿಳ್ಕೊಂಡ್ವಿ. ಮತ್ತು ಆಹಾರದ ಆಧಾರದ ಮೇಲೆ ಪ್ರಾಣಿಗಳನ್ನು ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಾಹಾರಿಗಳಾಗಿ ವಿಂಗಡಿಸಲಾಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಪ್ರಾಣಿಗಳ ಜೀವನ ಚಕ್ರವನ್ನು ಅರ್ಥಕೊಂಡ್ವಿ. ಇನ್ನು ಈ ಅವಧಿಯಲ್ಲಿ ಇವತ್ತಿನ ಪಾಠವನ್ನು ಕೇಳಿದ ನಂತರ ನೀವು ಏನೇನನ್ನು ಕಲ್ತಿರ್ತೀರಿ ಅನ್ನೋದನ್ನು ಒಂದ್ಸರಿ ನೋಡೋಣ. ಈ ಅವಧಿಯಲ್ಲಿ ಮುಂದುವರೆದ ಹಾಗೆ ಇನ್ನು ಉಳಿದ ಲಕ್ಷಣಗಳನ್ನು ತಿಳ್ಕೊಳ್ತಾ ಹೋಗ್ತೀರಾ. ಜೀವಿಗಳು ಚಲಿಸುತ್ತವೆ, ಜೀವಿಗಳು ವಿಸರ್ಜಿಸುತ್ತವೆ, ಜೀವಿಗಳು ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ, ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುತ್ತವೆ, ಜೀವಿಗಳು ಜೀವಿತಾವಧಿಯನ್ನು ಹೊಂದಿವೆ. ಮತ್ತು ಸಸ್ಯಗಳ ಜೀವನ ಚಕ್ರ ತಿಳ್ಕೊಳ್ತೀರಾ, ವಿವಿಧ ಬಗೆಯ ಸಸ್ಯಗಳ ಪರಿಚಯ ಮಾಡ್ಕೊಳ್ತೀರಾ, ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಅವಶ್ಯಕತೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಇನ್ನು ಮೊದಲನೇದಾಗಿ ಜೀವಿಗಳ ಲಕ್ಷಣಗಳಲ್ಲಿ ಜೀವಿಗಳು ಚಲಿಸುತ್ತವೆ. ಮನುಷ್ಯ, ನಾಯಿ, ಹಕ್ಕಿ, ಬಸವನ ಹುಳು, ಮೀನು ಎಲ್ಲ ಚಲಿಸ್ತಾ ಇದೆಯಲ್ಲ, ನೋಡ್ತಾ ಇದ್ದೀರಲ್ವಾ? ಹಾಗಾದರೆ ಚಲನೆ ಅಂದರೆ ಏನು? ಪ್ರಾಣಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಕ್ಕೆ ಚಲನೆ ಅಂತ ಕರೀತಾರೆ. ಈ ಪ್ರಾಣಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸೋದಕ್ಕೆ ಅದಕ್ಕೆ ವಿಶೇಷವಾದ ಅಂಗಗಳು ಕೂಡ ಇವೆ. ಉದಾಹರಣೆಗೆ ಮನುಷ್ಯ, ಆನೆ, ಸಹಸ್ರಪದಿ ಇವು ಕಾಲುಗಳಿಂದ ಓಡಾಡಿದ್ರೆ ತಿಮಿಂಗಿಲ ಈಜು ರೆಕ್ಕೆಗಳ ಸಹಾಯದಿಂದ ನೀರಿನಲ್ಲಿ ಈಜುತ್ತದೆ. ಜೀವ ಪ್ರಪಂಚದಲ್ಲಿ ಅನೇಕ ಜೀವಿಗಳಿದೆ ಮಕ್ಕಳೇ. ಜೀವಿಗಳೆಲ್ಲ ಒಂದೇ ರೀತಿ ಚಲನೆ ಮಾಡೋದಿಲ್ಲ. ಒಂದೊಂದಕ್ಕೆ ಒಂದೊಂದು ವಿಧವಾದ ಅಂಗಗಳು ಚಲಿಸೋದಕ್ಕೆ ಸಹಾಯ ಮಾಡುತ್ತೆ. ಅವು ಯಾವುದು ಅಂತ ಈಗ ತಿಳ್ಕೊಳ್ಳೋಣ. ಮನುಷ್ಯ, ಕಾಂಗರು, ಸಹಸ್ರಪದಿ ಇವು ಕಾಲುಗಳ ಮೂಲಕ ಚಲಿಸುತ್ತವೆ. ಹದ್ದು, ನವಿಲು, ಗಿಳಿ ಇವು ರೆಕ್ಕೆಗಳ ಸಹಾಯದಿಂದ ಚಲಿಸುತ್ತವೆ. ಸೀಲ್, ಹಾವು, ಬಸವನ ಹುಳು ತನ್ನ ದೇಹದಿಂದ ತೆವಳುಕೊಂಡು ಹೋಗ್ತಾ ಮುಂದಕ್ಕೆ ಹೋಗುತ್ತೆ.
ತಿಮಿಂಗಲ, ಶಾರ್ಕ್, ಮೀನು ಈಜು ರೆಕ್ಕೆಗಳ ಸಹಾಯದಿಂದ ಈಜುತ್ತದೆ. ಈ ಎಲ್ಲ ಪ್ರಾಣಿಗಳಿಗೂ ತನ್ನದೇ ಆದ ಚಲನಾಂಗಗಳಿವೆ. ಆ ಚಲನಾಂಗಗಳ ಸಹಾಯದಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತವೆ. ಜೀವಿಗಳು ಯಾಕೆ ಚಲಿಸುತ್ತವೆ ಮಕ್ಕಳೇ? ಸ್ವಲ್ಪ ಯೋಚನೆ ಮಾಡಿ. ಆಹಾರಕ್ಕಾಗಿ ಚಲಿಸುತ್ತವೆ, ಉದ್ಯೋಗದ ನಿಮಿತ್ತ ಚಲಿಸುತ್ತವೆ. ಹೀಗೆ ಯೋಚನೆ ಮಾಡ್ತಾ ಹೋದರೆ ಜೀವಿಗಳು ಯಾವ ಯಾವ ಕಾರಣಕ್ಕೆ ಚಲಿಸುತ್ತವೆ ಅನ್ನೋದು ನಮಗೆ ಹೊಳಿತಾ ಹೋಗುತ್ತೆ. ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ವೀಕ್ಷಣೆ ಮಾಡ್ತಾ ಮಾಡ್ತಾ ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಸಾಗೋಣ. ಇಲ್ಲಿ ನೋಡಿ ಮಕ್ಕಳೇ, ಕಾರು ಚಲಿಸ್ತಾ ಇದೆ, ಫ್ಯಾನು ತಿರುಗ್ತಾ ಇದೆ, ಗಡಿಯಾರ ತನ್ನ ಮುಳ್ಳನ್ನು ಚಲಿಸ್ತಾ ಇದೆ, ನೀರು ಹರಿತಾ ಇದೆ. ಯೋಚನೆ ಮಾಡಿ. ಹಾಗಾದರೆ ಇವುಗಳಿಗೆಲ್ಲ ಜೀವ ಇದೆಯಾ? ಇಲ್ಲ, ಇವೆಲ್ಲ ನಿರ್ಜೀವಿಗಳು. ಯಾಕೆ? ಕಾರಿಗೆ ಪೆಟ್ರೋಲ್ ಅಥವಾ ಡೀಸೆಲನ್ನು ತುಂಬಿ ಒಬ್ಬ ಮನುಷ್ಯ ಚಲನೆ ಮಾಡಿದ್ರೆ ಮಾತ್ರ ಕಾರು ಚಲಿಸುತ್ತೆ. ಇನ್ನು ಗಡಿಯಾರಕ್ಕೆ ಸೆಲ್ಲನ್ನು ಹಾಕಿದಾಗ ಮಾತ್ರ ಗಡಿಯಾರ ಮುಂದೆ ಚಲಿಸುತ್ತೆ. ಫ್ಯಾನ್ಗೆ ಸೆಲ್ ಅಥವಾ ವಿದ್ಯುತ್ ಶಕ್ತಿ ಅವಶ್ಯಕತೆ ಇದೆ ಚಲಿಸಲು. ನೀರು ಹರಿಯಬೇಕಾದರೆ ಪರಿಸರದ ಶಕ್ತಿ ಅದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಇವಷ್ಟೇ ಅಲ್ಲ, ಇನ್ನೂ ಅನೇಕ ವಸ್ತುಗಳು ಚಲಿಸೋದನ್ನು ನಾವು ಸುತ್ತಮುತ್ತ ನೋಡ್ತೀವಿ. ಆದರೆ ಇವುಗಳ ಚಲನೆಗೆ ಬಾಹ್ಯ ಶಕ್ತಿಯ ಅವಶ್ಯಕತೆ ಇದೆ. ಪರಿಸರದಲ್ಲಿ ಅನೇಕ ಶಕ್ತಿಗಳಿವೆ. ಆ ಶಕ್ತಿಗಳ ಸಹಾಯದಿಂದ ಈ ಎಲ್ಲ ನಿರ್ಜೀವ ವಸ್ತುಗಳು ಚಲಿಸುತ್ತವೆ. ಆದರೆ ಪ್ರಾಣಿಗಳು ಹಾಗಲ್ಲ ಮಕ್ಕಳೇ. ಅವುಗಳಲ್ಲಿರ್ತಕ್ಕಂತಹ ಆಂತರಿಕ ಶಕ್ತಿಯಿಂದ ಪ್ರಾಣಿಗಳು ಚಲಿಸುತ್ತವೆ. ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ ಮಕ್ಕಳೇ. ಈ ಚಟುವಟಿಕೆಯಲ್ಲಿ ಪ್ರಾಣಿಗಳು ಅವುಗಳ ಚಲಿಸುವ ರೀತಿಯನ್ನು ನೋಡಿಕೊಂಡು ನೀವು ಹೊಂದಿಕೆ ಮಾಡ್ತಾ ಹೋಗಬೇಕು. ಒಂದು ಸರಿ ನಾನು ಓದ್ತಾ ಹೋಗ್ತೀನಿ, ನೀವು ಆಲೋಚನೆ ಮಾಡಿ ಯಾವುದಕ್ಕೆ ಯಾವುದು ಸರಿ ಹೋಗುತ್ತೆ ಅನ್ನೋದನ್ನು ಮನಸ್ಸಿನಲ್ಲಿ ಹೊಂದಿಸಿ ರೆಡಿ ಮಾಡಿಟ್ಕೊಂಡಿರಿ. ಮನುಷ್ಯ, ಕಪ್ಪೆ, ಮೀನು, ಹಾವು, ಹದ್ದು. ಈಜುವುದು, ಹಾರುವುದು, ತೆವಳುವುದು, ನಡೆಯುವುದು, ಜಿಗಿಯುವುದು. ಮಕ್ಕಳೇ, ಆಲೋಚನೆ ಮಾಡಿ ಉತ್ತರನ ಸಿದ್ಧ ಮಾಡಿಟ್ಕೊಂಡಿದ್ದೀರಲ್ಲ? ಒಮ್ಮೆ ಉತ್ತರಗಳನ್ನು ನೋಡೋಣವಾ? ಮನುಷ್ಯ ನಡೆಯುವುದು, ಕಪ್ಪೆ ಜಿಗಿಯುವುದು, ಮೀನು ಈಜುವುದು, ಹಾವು ತೆವಳುವುದು, ಹದ್ದು ಹಾರುವುದು. ಇನ್ನು ಪ್ರಾಣಿಗಳಿಗೆ ಚಲನೆ ಇದೆ, ಆದರೆ ಸಸ್ಯಗಳಿಗೆ ಚಲನೆ ಇಲ್ಲ. ಒಂದು ಕಡೆಯಿಂದ ಅದು ಇನ್ನೊಂದು ಕಡೆಗೆ ಹೋಗಲಾರದು. ಯಾಕೆ? ಪ್ರಾಣಿಗಳಿಗೆ ಚಲಿಸಲು ಅದರದೇ ಆದ ವಿಶೇಷವಾದ ಚಲನಾಂಗಗಳು ಇವೆ. ಆ ಚಲನಾಂಗಗಳ ಸಹಾಯದಿಂದ ಪ್ರಾಣಿಗಳು ಚಲಿಸುತ್ತವೆ. ಉದಾಹರಣೆಗೆ ಕಾಲುಗಳು, ರೆಕ್ಕೆಗಳು, ಈಜುರೆಕ್ಕೆಗಳು. ಆದರೆ ಮಕ್ಕಳೇ, ಸಸ್ಯಗಳಿಗೆ ಪ್ರತ್ಯೇಕವಾದ ಚಲನಾಂಗಗಳು ಇಲ್ಲ. ಆದರೂ ಸಹ ಸಸ್ಯಗಳಲ್ಲಿ ಈ ರೀತಿಯ ಚಲನೆಯನ್ನು ನಾವು ನೋಡಬಹುದು. ಬೇರು ನೀರಿರುವ ಕಡೆ ಚಲಿಸುತ್ತದೆ. ಸಸ್ಯವು ಬೆಳಕಿನ ಕಡೆಗೆ ಚಲಿಸುತ್ತದೆ. ಬಳ್ಳಿ ಆಧಾರದ ಕಡೆಗೆ ಚಲಿಸುತ್ತದೆ. ನೀವು ನೋಡ್ತಾ ಇರಬಹುದು ಚಿತ್ರದಲ್ಲಿ, ಬೇರುಗಳು ನೀರನ್ನು ಹುಡುಕೊಳ್ತಾ ಮುಂದುವರಿಯುತ್ತವೆ. ಸಸ್ಯದ ಚಿಗುರಿನ ಭಾಗ ಬೆಳಕಿನ ಕಡೆಗೆ ಹೋಗ್ತಾ ಇದೆ. ಇನ್ನು ನಿಮ್ಮ ಸುತ್ತಮುತ್ತಲು ನೀವು ನೋಡಿರ್ಬೋದು ಮಕ್ಕಳೇ, ಬಳ್ಳಿಗಳಿರುತ್ತಲ್ಲ, ಆ ಬಳ್ಳಿಗಳು ಒಂದು ಚಪ್ಪರಕ್ಕೋ, ಮರಕ್ಕೋ, ಗೇಟಿಗೋ ಯಾವುದಕ್ಕಾದರೂ ಒಂದಕ್ಕೆ ಹಬ್ಬಿಕೊಂಡಿರುತ್ತೆ. ಬಳ್ಳಿಗಳು ಹಬ್ಬೋದಕ್ಕೆ ಆಧಾರ ಬೇಕು. ಇನ್ನು ಜೀವಿಗಳು ವಿಸರ್ಜಿಸುತ್ತವೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಹುಡುಗಿ ಓಡಿ 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 ಸುಸ್ತಾಗಿ
ಬೆವರನ್ನು ಒರೆಸ್ಕೊಳ್ತಾ ಇದ್ದಾಳೆ. ನಾಯಿ ಮೂತ್ರ ವಿಸರ್ಜನೆ ಮಾಡ್ತಾ ಇದೆ. ಹಸು ಸಗಣಿ ಹಾಕ್ತಾ ಇದೆ. ಗಿಡ ಅಂಟು ದ್ರವವನ್ನು ಸುರಿಸ್ತಾ ಇದೆ. ಇವೆಲ್ಲ ವಿಸರ್ಜನೆಗಳು, ಪ್ರಾಣಿಗಳ ವಿಸರ್ಜನೆಗಳು. ಹೇಗೆ ವಿಸರ್ಜನೆ ಮಾಡುತ್ತವೆ ಅನ್ನೋದನ್ನು ನಾವು ಒಂದ್ಸರಿ ನೋಡೋಣ. ಪ್ರಾಣಿಗಳು ಕಾರ್ಬನ್ ಡೈಆಕ್ಸೈಡ್, ಬೆವರು, ಮಲ, ಮೂತ್ರ ರೂಪದಲ್ಲಿ ಬೇಡವಾದ ವಸ್ತುಗಳನ್ನು ತಮ್ಮ ದೇಹದಿಂದ ಹೊರಹಾಕುತ್ತದೆ. ಎಲ್ಲ ಪ್ರಾಣಿಗಳು ಆಹಾರ ಸೇವಿಸುತ್ತೆ ಅಂತ ಹಿಂದಿನ ಅವಧಿಯಲ್ಲಿ ನಾವು ಕಲ್ತಿದ್ದೀವಲ್ವ. ಆದರೆ ತಿಂದ ಆಹಾರ ಎಲ್ಲ ದೇಹನೇ ಸ್ವೀಕರಿಸೋದಿಲ್ಲ. ದೇಹದ ಬೆಳವಣಿಗೆಗೆ ಬೇಕಾದ ಅಂಶಗಳನ್ನು ಮಾತ್ರ ತಗೊಳ್ಳುತ್ತೆ, ಉಳಿದದ್ದನ್ನೆಲ್ಲ ದೇಹದಿಂದ ಹೊರಹಾಕುತ್ತೆ. ಹಾಗೆ ಹೊರಹಾಕುವ ಈ ಕ್ರಿಯೆಯನ್ನು ನಾವು ವಿಸರ್ಜನೆ ಅಂತ ಕರಿತೀವಿ. ಇದಕ್ಕೆ ಸಹಾಯ ಮಾಡ್ತಕ್ಕಂಥ ಅಂಗಗಳು ಯಾವ್ಯಾವುದು ಅಂತಂದರೆ ಪಿತ್ತಜನಕಾಂಗ, ಯಕೃತ್ ಮತ್ತು ಚರ್ಮ. ಮಕ್ಕಳೇ, ಇದು ಎಲ್ಲ ಪ್ರಾಣಿಗಳ ದೇಹದ ಒಳಗಡೆ ಇರುತ್ತೆ. ಆದ್ದರಿಂದ ಮೇಲೆ ನಮಗೆ ಕಾಣಿಸೋದಿಲ್ಲ. ಈ ಪಿತ್ತಜನಕಾಂಗ, ಯಕೃತ್ ಮತ್ತು ಚರ್ಮದ ಬಗ್ಗೆ ನೀವು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ತೀರ. ಇನ್ನು ಸಸ್ಯಗಳು ಹಾಗಾದರೆ ಏನನ್ನು ವಿಸರ್ಜಿಸುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನೂ ಹೇಳ್ತೀನಿ. ಸಸ್ಯಗಳು ಕೂಡ ಕಾರ್ಬನ್ ಡೈಆಕ್ಸೈಡ್, ಒಣಗಿದ ಎಲೆ, ಕಾಂಡ, ಕೊಳೆತ ಭಾಗಗಳನ್ನು ಉದುರಿಸುವುದರ ಮೂಲಕ ತನಗೆ ಬೇಡವಾದ ವಸ್ತುಗಳನ್ನು ಹೊರಹಾಕುತ್ತೆ. ಸಸ್ಯಗಳೂ ಕೂಡ ವಿಸರ್ಜನೆ ಮಾಡುತ್ತೆ. ಇನ್ನು ಜೀವಿಗಳಲ್ಲಿ ಸಂತಾನೋತ್ಪತ್ತಿ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ. ನಾಯಿ ತನ್ನ ಮುದ್ದು ಮರಿಗಳೊಂದಿಗೆ ಮಲಗಿದೆ. ಆಮೆ ತನ್ನ ಪುಟ್ಟ ಮರಿಯನ್ನು ಕೂಸುಮರಿ ಮಾಡ್ತಾ ಇದೆ. ಬಾತುಕೋಳಿ ತನ್ನ ಮರಿಗಳೊಂದಿಗೆ ಸವಾರಿ ಹೊರಟಿದೆ. ಆನೆ ತನ್ನ ಮುದ್ದು ಮರಿಯನ್ನು ಕರ್ಕೊಂಡು ವಿಹಾರಕ್ಕೆ ಹೊರಟಿದೆ. ಚೆನ್ನಾಗಿದೆಯಲ್ವಾ ಮಕ್ಕಳೇ? ಪ್ರತಿಯೊಂದು ಜೀವಿಯು ತನ್ನನ್ನೇ ಹೋಲ್ತಕ್ಕಂತಹ ಮರಿಗಳಿಗೆ ಜನ್ಮ ನೀಡುತ್ತೆ. ಈ ಒಂದು ಕ್ರಿಯೆ ಇದೆಯಲ್ಲ, ಇದನ್ನೇ ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ. ಉದಾಹರಣೆಗೆ ಹಸು ಕರು, ತಾಯಿ ಮಗು, ನಾಯಿ ಮರಿ. ಇನ್ನು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ 2 ರೀತಿಯಲ್ಲಿ ಆಗುತ್ತೆ. ಯಾವ್ಯಾವುದು ಅಂತ ತಿಳ್ಕೊಳ್ಳೋಣವಾ? ಮೊಟ್ಟೆ. ನೀವೆಲ್ಲ ನೋಡೇ ಇದ್ದೀರಾ. ಕೋಳಿ ಮೊಟ್ಟೆನ ತಿಂತೀರಾ ಕೂಡ ಅಲ್ವಾ? ಕೆಲವು ಪ್ರಾಣಿಗಳು ಮೊಟ್ಟೆಯನ್ನು ಇಟ್ಟು ಕಾವು ಕೊಟ್ಟು ಮರಿ ಮಾಡುತ್ತವೆ. ಉದಾಹರಣೆಗೆ ಕೋಳಿ ಮತ್ತು ಹಕ್ಕಿಗಳು. ಎರಡನೇದಾಗಿ ಇನ್ನು ಕೆಲವು ಪ್ರಾಣಿಗಳು, ಬಹಳಷ್ಟು ಪ್ರಾಣಿಗಳು ನೇರವಾಗಿ ಮರಿಗೆ ಜನ್ಮ ನೀಡುತ್ತವೆ. ಉದಾಹರಣೆಗೆ ಮನುಷ್ಯ, ಹಸು, ನಾಯಿ ಮುಂತಾದವು. ನೀವು ನಿಮ್ಮ ಸುತ್ತಲಿನ ಪರಿಸರದಲ್ಲಿ ಇವುಗಳನ್ನು ನೋಡಿರ್ತೀರ. ಇನ್ನು ಇಲ್ಲಿ ಕೆಲವೊಂದು ಪ್ರಾಣಿಗಳನ್ನು ಕೊಟ್ಟಿದೆ ಮಕ್ಕಳೇ. ಇದು ಒಂದು ಚಟುವಟಿಕೆ ನಿಮಗೆ. ಈ ಪ್ರಾಣಿಗಳನ್ನು ಮರಿ ಹಾಕುವ ಪ್ರಾಣಿಗಳು ಮತ್ತು ಮೊಟ್ಟೆ ಇಡುವ ಪ್ರಾಣಿಗಳು ಅಂತ ವಿಂಗಡಿಸಿ ಬರೆಯಬೇಕು. ಪುಸ್ತಕವನ್ನು ಇಟ್ಕೊಂಡಿದ್ದೀರಲ್ವಾ? ಪುಸ್ತಕದಲ್ಲಿ ನೀವು ಗುರ್ತು ಹಾಕ್ತಾ ಹೋಗಿ. ನಾನು ಪ್ರಾಣಿಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆಗಲೇ ನೀವು ಯೋಚನೆ ಮಾಡಿ ತೀರ್ಮಾನ ಮಾಡಿಕೊಳ್ಳಿ, ಇದು ಮರಿ ಹಾಕುವ ಪ್ರಾಣಿನ ಅಥವಾ ಮೊಟ್ಟೆ ಇಡುವ ಪ್ರಾಣಿನ ಅಂತ. ಶುರು ಮಾಡಲಾ? ಗುಬ್ಬಚ್ಚಿ, ಚಿರತೆ, ಚಿಂಪಾಂಜಿ, ಹಾವು, ತಿಮಿಂಗಲ, ಜಿರಳೆ, ಚೇಳು, ಇರುವೆ. ಸಿದ್ಧವಾಗಿದ್ದೀರಾ ಮಕ್ಕಳೇ? ಈಗ ಉತ್ತರಗಳನ್ನು ನೋಡೋಣವಾ? ಮರಿ ಹಾಕುವ ಪ್ರಾಣಿಗಳು ಚಿರತೆ, ಚಿಂಪಾಂಜಿ, ತಿಮಿಂಗಲ, ಚೇಳು. ನಿಮ್ಮ ಉತ್ತರದೊಂದಿಗೆ ಹೋಲಿಸಿ. ಸರಿಯಾಗಿದೆಯಾ? ವೆರಿ ಗುಡ್ ಮಕ್ಕಳೇ. ಇನ್ನು ಮೊಟ್ಟೆ ಹಾಕುವ ಪ್ರಾಣಿಗಳನ್ನು ನೋಡೋಣ. ಗುಬ್ಬಚ್ಚಿ, ಹಾವು, ಜಿರಳೆ, ಇರುವೆ.
ಹಾಂ ಮಕ್ಕಳೇ, ಸರಿಯಾದ ಉತ್ತರವನ್ನು ಬರೆದಿದ್ದೀರಾ. ವೆರಿ ಗುಡ್. ಇನ್ನು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಹೇಗಾಗುತ್ತೆ? ಪ್ರಾಣಿಗಳ ಬಗ್ಗೆ ಏನೋ ತಿಳ್ಕೊಂಡ್ವಿ, ಆದರೆ ಸಸ್ಯಗಳಲ್ಲಿ ಬೀಜ ಮತ್ತು ಕಾಂಡದ ಮೂಲಕ ಸಸಿಗಳು ಹುಟ್ಟುತ್ತವೆ. ನಿಮಗೆ ಗಿಡ ಮರ ಅಂದರೆ ತುಂಬ ಇಷ್ಟ ಅಲ್ವಾ? ನಿಮ್ಮ ಶಾಲೆಯ ಆವರಣದಲ್ಲಿ ಗಿಡ ಮರಗಳನ್ನು ನೀವು ಬೆಳೆಸ್ತೀರಿ ಅಲ್ವಾ? ನಿಮಗೆಲ್ಲ ಗೊತ್ತಿದೆ. ಪುಟ್ಟ ಪುಟ್ಟ ಸಸಿಗಳನ್ನು ತಂದು ಮಣ್ಣಿನಲ್ಲಿ ನೆಟ್ಟು ಗಿಡಗಳನ್ನು ನೀವು ಬೆಳೆಸ್ತಿರ್ತೀರ. ಹಾಗೆ ಬೀಜಗಳಿಂದಲೂ ಕೂಡ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಆಗತ್ತೆ ಮತ್ತು ಕಾಂಡದ ಮೂಲಕ ಕೂಡ ಸಂತಾನೋತ್ಪತ್ತಿ ಆಗತ್ತೆ. ಉದಾಹರಣೆಗೆ ಬೀಜದಿಂದ ಮಾವಿನ ಮರ, ಪರಂಗಿ ಮರ, ಬೇವು ಮುಂತಾದ ಅನೇಕ ಸಸ್ಯಗಳು ಹುಟ್ಟುತ್ತವೆ. ಕಾಂಡದಿಂದ ದಾಸವಾಳ, ಗುಲಾಬಿ, ಅಮೃತ ಬಳ್ಳಿ ಮುಂತಾದ ಸಸ್ಯಗಳು ಬೆಳೆಯುತ್ತವೆ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಆಗೋದಕ್ಕೆ ಇಲ್ಲಿ ಚಿತ್ರ ಮೂಲಕ ತೋರಿಸಲಾಗಿದೆ ಮಕ್ಕಳೇ. ಚಿತ್ರಗಳನ್ನು ಗಮನಿಸಿ. ಮೊದಲನೇದಾಗಿ ಒಂದು ಎಲೆ. ಆ ಎಲೆಯ ಮೇಲೆ ಅನೇಕ ಪುಟ್ಟ ಪುಟ್ಟ ಸಸ್ಯಗಳು ಹುಟ್ಟುಕೊಂಡಿವೆ. ಈ ಸಸ್ಯಗಳನ್ನು ಪ್ರತ್ಯೇಕ ಮಾಡಿ ಭೂಮಿಯಲ್ಲಿ ನೆಟ್ಟರೆ ಸಸಿಗಳಾಗಿ ಬೆಳೆಯುತ್ತವೆ. ಇನ್ನು ಎರಡನೇದಾಗಿ ಸೂರ್ಯಕಾಂತಿ ಗಿಡವನ್ನು ನೀವು ನೋಡ್ತಾ ಇದ್ದೀರಾ ಮಕ್ಕಳೇ. ಸೂರ್ಯಕಾಂತಿ ಗಿಡದ ಮಧ್ಯಭಾಗದಲ್ಲಿ ಬೀಜಗಳು ಇವೆ. ಈ ಬೀಜಗಳನ್ನು ಒಣಗಿಸಿ ಮಣ್ಣಿನಲ್ಲಿ ಹಾಕಿದಾಗ ಸಸಿಗಳು ಹುಟ್ಟುತ್ತವೆ. ಇನ್ನು ಬಿದಿರಿನ ಕಡ್ಡಿಗಳನ್ನು ನೋಡ್ತಾ ಇದ್ದೀರಾ. ಇವು ಕಾಂಡದ ಮೂಲಕ ಸಸಿಗಳು ಬೆಳೆಯೋದಕ್ಕೆ ಉದಾಹರಣೆ. ಅಷ್ಟೇ ಅಲ್ಲ ಮಕ್ಕಳೇ, ಕೆಲವೊಂದು ಸಸ್ಯಗಳು ಗೆಡ್ಡೆಗಳಿಂದಲೂ ಸಹ ಹುಟ್ಟುತ್ತವೆ. ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುತ್ತವೆ. ನೋಡ್ತಾ ಇದ್ದೀರಾ ಚಿತ್ರದಲ್ಲಿ. ಮುಟ್ಟಿದರೆ ಮುನಿ ಸಸ್ಯದ ಎಲೆ ಕಾಣಿಸ್ತಾ ಇದೆ ನಮಗೆ. ನಿಮ್ಮ ಶಾಲೆಯ ಸುತ್ತಮುತ್ತ, ನಿಮ್ಮ ಮನೆಯ ಸುತ್ತಮುತ್ತ ನೀವು ಈ ಸಸ್ಯವನ್ನು ನೋಡಬಹುದು. ಈ ಸಸ್ಯದ ಎಲೆಗಳು ಈ ರೀತಿಯಾಗಿ ಇರುತ್ತವೆ. ಇದನ್ನು ಸ್ಪರ್ಶಿಸಿದರೆ ಸಾಕು, ಅಂದರೆ ಮುಟ್ಟಿದರೆ ಸಾಕು, ಎಲೆಗಳು ಅರಳಿ ನಿಂತಿರ್ತಕ್ಕಂತಹ ಎಲೆಗಳು ಮುದುರಿಕೊಳ್ಳುತ್ತವೆ. ಇನ್ನು ಎರಡನೆಯದಾಗಿ ಚೇಳು ಕೊಂಡಿಯನ್ನು ಎತ್ತಿ ಯುದ್ಧ ಸನ್ನದ್ಧವಾಗಿ ರೆಡಿಯಾಗಿದೆ. ಪರಿಸರದಲ್ಲಿ ಯಾವುದಾದರೂ ಅಪರಿಚಿತ ವಸ್ತುಗಳು ಅದನ್ನು ಸ್ಪರ್ಶಿಸಿದಾಗ ಅದು ಕೊಂಡಿಯನ್ನೆತ್ತಿ ಕುಟುಕಲು ಸಿದ್ಧವಾಗುತ್ತೆ ಮಕ್ಕಳೇ. ಮತ್ತು ನಾಯಿ ಬೊಗಳ್ತಾ ಇರೋ ಚಿತ್ರನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಗಿಡವನ್ನು ಸ್ಪರ್ಶಿಸುವುದು ಮತ್ತು ಅಪರಿಚಿತ ವಸ್ತುಗಳು ಚೇಳನ್ನು ಸ್ಪರ್ಶಿಸುವುದು ಮತ್ತು ಅಪರಿಚಿತ ಧ್ವನಿ ಶಬ್ದಗಳು ನಾಯಿಗೆ ಕೇಳಿಸುವುದು ಪ್ರಚೋದನೆಯಾದರೆ ಮುದುರಿಕೊಳ್ಳುವುದು, ಕೊಂಡಿಯನ್ನು ಮೇಲೆತ್ತುವುದು, ಬೊಗಳುವುದು ಇದು ಪ್ರತಿಕ್ರಿಯೆಗಳಾಗಿವೆ. ಜೀವಿಗಳು ತಮ್ಮ ಪರಿಸರದಲ್ಲಿ ಆಗುವ ಬದಲಾವಣೆಗಳಿಗೆ ಪ್ರತಿಕ್ರಿಯೆ ನೀಡುತ್ತವೆ. ಉದಾಹರಣೆಗೆ ಸ್ಪರ್ಶ, ಬಿಸಿ, ತಂಪು, ಶಬ್ದ, ವಾಸನೆಗಳಿಗೆ ಜೀವಿಗಳು ಪ್ರತಿಕ್ರಿಯಿಸುತ್ತವೆ. ಮಕ್ಕಳೇ, ನಿಮ್ಮನ್ನು ಯಾರಾದರೂ ಹಿಂದಿನಿಂದ ಮುಟ್ಟಿದಾಗ ತಟ್ಟಂತ ತಿರುಗಿ ನೋಡ್ತೀರಲ್ವಾ? ಮತ್ತು ಬಿಸಿ ಪಾತ್ರೆಯನ್ನು ಮುಟ್ಟಿದ ತಕ್ಷಣ ಕೈಯನ್ನು ಹಿಂತೆಕೊಳ್ತೀರಲ್ಲ? ಚಳಿ ಚಳಿ ಅಂತ ಅನ್ನಿಸ್ದಾಗ ಸ್ವೆಟ್ರನ್ನಾಗಲಿ ಶಾಲುವನ್ನಾಗಲಿ ಹೊದ್ಕೊಳ್ತೀರಲ್ವಾ? ಯಾವುದಾದರೂ ಶಬ್ದ ಕೇಳಿಸಿದ ತಕ್ಷಣ ಕೇಳಿದ ಶಬ್ದದ ಕಡೆಗೆ ಗಮನ ಕೊಡ್ತೀರಲ್ವಾ? ಇನ್ನು ವಾಸನೆ, ಕೆಟ್ಟ ವಾಸನೆ ಬಂದರೆ ಏನೋ ಕೆಟ್ಟ ವಾಸನೆ ಅಂತೀರ. ಒಳ್ಳೆ ವಾಸನೆ ಬಂದರೆ ಎಷ್ಟು ಚೆನ್ನಾಗಿದೆ ವಾಸನೆ ಅಂತೀರ. ಇನ್ನು ಸ್ಪರ್ಶ, ಬಿಸಿ, ತಂಪು, ಶಬ್ದ, ವಾಸನೆಗಳು ಜೀವಿಗಳನ್ನು ಪ್ರಚೋದಿಸಿದರೆ ತಿರುಗಿ ನೋಡುವುದು, ಕೈಯನ್ನು ಹಿಂತೆಗೊಳ್ಳುವುದು, ಸ್ವೆಟರನ್ನು ಹಾಕ್ಕೊಳ್ಳೋದು, ಶಬ್ದ ಬಂದ ಕಡೆ ಗಮನ ಕೊಡೋದು ಮತ್ತು ವಾಸನೆಯನ್ನು ಹಿಡಿಯೋದು ಇವೆಲ್ಲ ಪ್ರತಿಕ್ರಿಯೆಗಳು ಆಗಿವೆ. ತಿಳಿತಲ್ಲ ಮಕ್ಕಳೇ? ಜೀವಿಗಳು ಪ್ರತಿಕ್ರಿಯಿಸುತ್ತವೆ. ಇನ್ನು ಕೊನೆಯದಾಗಿ ಜೀವಿಗಳ ಜೀವಿತಾವಧಿಯನ್ನು ನೋಡೋಣ. ಜೀವಿಗಳು ಜೀವಿತಾವಧಿಯನ್ನು ಹೊಂದಿವೆ. ಅಂದರೆ ಮಕ್ಕಳೇ, ಜೀವಿಗಳು ಹುಟ್ಟಿನಿಂದ ಸಾಯುವವರೆಗೆ ಕೆಲವು ಕಾಲ ಬದುಕಿರುತ್ತವೆ. ಇಲ್ಲಿ ಕೆಲವೊಂದು ಪ್ರಾಣಿಗಳನ್ನು ಕೊಡಲಾಗಿದೆ, ಕೆಲವೊಂದು ಜೀವಿಗಳ ಹೆಸರುಗಳನ್ನು ಕೊಡಲಾಗಿದೆ.
ಅವುಗಳ ಜೀವಿತಾವಧಿಯನ್ನು ಸಹ ಕೊಡಲಾಗಿದೆ. ಆಮೆ 150 ವರ್ಷ ಬದುಕುತ್ತೆ, ಆನೆ 70 ವರ್ಷ ಬದುಕುತ್ತೆ, ಆಕಳು ಅಂದರೆ ಹಸು 20 ವರ್ಷ ಬದುಕುತ್ತೆ, ಹದ್ದು 20 ವರ್ಷ ಬದುಕುತ್ತೆ, ಮಾನವ 70ರಿಂದ 80 ವರ್ಷಗಳ ಕಾಲ ಬದುಕ್ತಾನೆ. ಕೇಳಿರಬಹುದು ಮಕ್ಕಳೇ, ಯಾರಾದರೂ ನಮ್ಮನ್ನು ನೆನೆಸ್ಕೊಂಡ್ರು ಅಂತಂದಾಗ 100 ವರ್ಷ ಆಯಸ್ಸು ಅಂತೀವಿ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿಯರ ಸಮಯದಲ್ಲಿ 100 ವರ್ಷ ಆಯಸ್ಸು ಇತ್ತು. ಹೀಗೆ ಬರ್ತಾ ಬರ್ತಾ 70ರಿಂದ 80ಕ್ಕೆ ಮಾನವನ ಆಯಸ್ಸು ಉಂಟಾಗಿದೆ. ಯಾಕೆ ಅಂತ ಸ್ವಲ್ಪ ಯೋಚನೆ ಮಾಡ್ತೀರಾ ಮಕ್ಕಳೇ? ಇದು ಮಾನವನ ದುರಾಸೆ. ತನ್ನ ಅತ್ಯಾಸೆಗಾಗಿ ಮಾನವ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾನೆ. ಹೀಗಾಗಿ ಮನುಷ್ಯನ ಅಥವಾ ಪ್ರಾಣಿಗಳ ಆಯಸ್ಸು ಕ್ಷೀಣಿಸುತ್ತಾ ಸಾಗಿದೆ. ಇನ್ನು ಸಸ್ಯಗಳ ಜೀವನ ಚಕ್ರ. ಇಲ್ಲಿ ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀರಾ, ಬೀಜಗಳು ಇವೆ. ಬೀಜಗಳಿಂದ ಪುಟ್ಟ ಪುಟ್ಟ ಸಸಿಗಳು ಹುಟ್ಟುತ್ತವೆ. ಸಸಿಗಳಿಂದ ಮರ ದೊಡ್ಡದಾಗಿ ಬೆಳೆಯುತ್ತೆ. ಬೆಳೆದ ನಂತರ ಹೂವು ಕಾಯಿಗಳನ್ನು ಬಿಡುತ್ತೆ. ಈ ಕಾಯಿಗಳು ಮುಂದೆ ದೊಡ್ಡ ದೊಡ್ಡ ಹಣ್ಣುಗಳಾಗುತ್ತವೆ. ಹಣ್ಣಿನಲ್ಲಿ ಮತ್ತೆ ಬೀಜ ಉತ್ಪತ್ತಿ ಆಗುತ್ತೆ. ಇದು ಸಸ್ಯಗಳ ಜೀವನ ಚಕ್ರ. ಇನ್ನು ಜೀವಿತಾವಧಿಯ ಆಧಾರದ ಮೇಲೆ ಸಸ್ಯಗಳನ್ನು 3 ರೀತಿಯಾಗಿ ವಿಂಗಡಿಸಿದ್ದಾರೆ. ಅದು ಯಾವುದು ಅಂತ ಒಂದು ಸ್ವಲ್ಪ ನೋಡೋಣ ಮಕ್ಕಳೇ. ಏಕವಾರ್ಷಿಕ ಸಸ್ಯಗಳು ಅಂದರೆ 1 ವರ್ಷದ ಕಾಲಾವಧಿ ಅಥವಾ 1 ಋತುವಿನ ಕಾಲಾವಧಿಯಲ್ಲಿ ಬೆಳೆದು ದೊಡ್ಡದಾಗಿ ಹೂವು ಹಣ್ಣುಗಳನ್ನು ಕೊಟ್ಟು ಕಾಳುಗಳನ್ನು ಕೊಟ್ಟು ತಮ್ಮ ಜೀವನವನ್ನು ಮುಗಿಸುತ್ತವೆ. ಇಂಥವುದನ್ನು ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಎರಡನೆಯದಾಗಿ ದ್ವೈವಾರ್ಷಿಕ ಸಸ್ಯಗಳು. ಇದು 2 ವರ್ಷಗಳ ಕಾಲಾವಧಿ ಅಥವಾ 2 ಋತುಗಳ ಕಾಲಾವಧಿಯಲ್ಲಿ ಬೆಳೆದು ದೊಡ್ಡದಾಗಿ ತರಕಾರಿ ಹಣ್ಣುಗಳನ್ನು ಕೊಡುತ್ತವೆ. ಉದಾಹರಣೆಗೆ ಗಜ್ಜರಿ. ನಿಮಗೆಲ್ಲ ಗೊತ್ತೇ ಇದೆ ಮಕ್ಕಳೇ, ಗಜ್ಜರಿ ಅಂದರೆ ಕ್ಯಾರೆಟ್, ಶುಂಠಿ, ಕಬ್ಬು, ಬೀಟ್ರೂಟ್ ಮುಂತಾದವುಗಳು. ಇನ್ನು ಬಹುವಾರ್ಷಿಕ ಸಸ್ಯಗಳು. ಈ ಬಹುವಾರ್ಷಿಕ ಸಸ್ಯಗಳು ಬಹಳ ವರ್ಷಗಳ ಕಾಲ ಜೀವಿಸುತ್ತೆ. ನೀವು ಕೇಳಿರ್ಬೋದು, ನಿಮ್ಮ ಮನೆಯ ಅಂಗಳದಲ್ಲಿ ತೆಂಗಿನ ಮರ ಇದ್ದರೆ ಇದು ನಮ್ಮ ಅಪ್ಪನ ಕಾಲದಲ್ಲಿ ಹಾಕಿದ್ದು, ಇದು ನಮ್ಮ ತಾತನ ಕಾಲದಲ್ಲಿ ಹಾಕಿದ್ದು ಅಂತ ಹೇಳೋದನ್ನು ನೀವು ಕೇಳಿದ್ದೀರ. ಈ ರೀತಿಯಾಗಿ ಬಹುವಾರ್ಷಿಕ ಸಸ್ಯಗಳು ಬಹಳ ವರ್ಷಗಳ ಕಾಲ ಜೀವಿಸಿರುತ್ತವೆ. ಉದಾಹರಣೆಗೆ ಮಾವು, ತೆಂಗು, ನಿಂಬೆ, ಅಡಿಕೆ ಮುಂತಾದ ಸಸ್ಯಗಳು. ಇನ್ನು ಸಸ್ಯದಲ್ಲಿರುವ ಬೀಜಗಳ ದಳಗಳ ಆಧಾರದ ಮೇಲೆ ಸಸ್ಯಗಳನ್ನು 2 ರೀತಿಯಾಗಿ ವಿಂಗಡಿಸಿದ್ದಾರೆ. ಒಂದು ಏಕದಳ ಧಾನ್ಯ. ಒಂದು ಬೀಜದಳ ಧಾನ್ಯವನ್ನು ಹೊಂದಿರತಕ್ಕಂತಹ ಸಸ್ಯಗಳನ್ನು ಏಕದಳ ಧಾನ್ಯ ಅಂತ ಕರಿತೀವಿ. ಉದಾಹರಣೆಗೆ ಜೋಳ, ರಾಗಿ, ಭತ್ತ. ದ್ವಿದಳ ಧಾನ್ಯಗಳು. ಇನ್ನು ದ್ವಿದಳ ಧಾನ್ಯದ ಸಸ್ಯದ ಬೀಜವು 2 ಬೀಜ ದಳಗಳನ್ನು ಹೊಂದಿರುತ್ತೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, 2 ದಳಗಳನ್ನು ಹೊಂದಿದೆ. ಉದಾಹರಣೆಗೆ ಹುರುಳಿ, ಕಡಲೆ, ತೊಗರಿ. ಇನ್ನು ಜೀವಿಗಳಲ್ಲಿ ಸಮತೋಲನ ಅತ್ಯಂತ ಮುಖ್ಯ. ಮನುಷ್ಯ ನಾನು ಮಾತ್ರ ಬದುಕಿರಬೇಕು ಅಂತಂದರೆ ಸಾಧ್ಯನೇ ಇಲ್ಲ. ಜೀವಿಗಳು ಪರಸ್ಪರ ಅವಲಂಬಿಗಳು. ಜೀವಿಗಳು ಎಲ್ಲ ಇದ್ದಾಗ ಮಾತ್ರ ಜೀವನ ಸುಗಮವಾಗಿರುತ್ತೆ. ಯಾಕೆ ಮುಖ್ಯ ಅನ್ನೋದನ್ನು ಒಂದು ಸಣ್ಣ ನೈಜ ಘಟನೆಯ ಮೂಲಕ ನಾವು ತಿಳ್ಕೊಳ್ಳೋಣ. ಬೋರ್ನಿಯಾ ಅನ್ನೋದು ಒಂದು ದ್ವೀಪ. ಆ ದ್ವೀಪ ರಾಷ್ಟ್ರದಲ್ಲಿ ಒಮ್ಮೆ ನೊಣಗಳ ಸಂತಾನ ಹೆಚ್ಚಾಯಿತು. ಎಲ್ಲಿ ನೋಡಿದರೂ ನೊಣಗಳು ನೊಣಗಳು ನೊಣಗಳು. ಇದನ್ನು ಸಹಿಸದೆ ಅಲ್ಲಿನ ಜನ ಏನು ಮಾಡಿದ್ರು ಅಂದರೆ ಕ್ರಿಮಿನಾಶಕಗಳನ್ನು ಹೊಡೆದ್ರು. ಕ್ರಿಮಿನಾಶಕಗಳನ್ನು ಹೊಡೆದಾಗ ನೊಣಗಳೆಲ್ಲ ಸತ್ತು ಬಿದ್ದುವು. ಸತ್ತು ಬಿದ್ದ ನೊಣಗಳನ್ನು ಹಲ್ಲಿಗಳು ತಿಂದುವು. 2ನೇ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಹಲ್ಲಿ ಹಿಡ್ಕೊಂಡು ತಿಂತಾ ಇದೆ. ಈ ಹಲ್ಲಿಗಳನ್ನು ನಂತರ ಹಲ್ಲಿಗಳಿಗೆ ಏನಾಯಿತು ಅಂದರೆ
ಕ್ರಿಮಿನಾಶಕ ಒಳಗೆ ಸೇರಿ ಚಲನೆ ನಿಧಾನ ಆಯಿತು, ಬೇಗ ಬೇಗ ಓಡಾಡೋಕ್ಕಾಗದೆ ಆಗೋಯಿತು. ಹೀಗಾದಾಗ ಏನು ಮಾಡಿದ್ವು, ಬೆಕ್ಕುಗಳು ಅವುಗಳನ್ನು ಹಿಡಿದು ತಿಂದುವು. ನೋಡ್ತಾ ಇದ್ದೀರಾ ಚಿತ್ರದಲ್ಲಿ, ಬೆಕ್ಕುಗಳು ಹಲ್ಲಿಗಳನ್ನು ತಿಂದುವು. ಯಾವಾಗ ಬೆಕ್ಕುಗಳು ಹಲ್ಲಿಗಳನ್ನು ತಿಂದುವೋ ಬೆಕ್ಕುಗಳೆಲ್ಲ ಸಾಯ್ತಾ ಬಂದವು. ಬೆಕ್ಕುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋ ಹಾಗೆ ಇಲಿಗಳ ಸಂತಾನ ಹೆಚ್ಚಾಯ್ತಾ ಹೋಯಿತು. ಇಲಿಗಳಿಂದ ಪ್ಲೇಗ್ ಕಾಯಿಲೆ ಬಂತು. ಇಲಿಗಳನ್ನು ನಿಯಂತ್ರಿಸೋದಕ್ಕೋಸ್ಕರ ಅಲ್ಲಿನ ಸರ್ಕಾರ ಬೇರೆ ರಾಷ್ಟ್ರಗಳಿಂದ ಬೆಕ್ಕುಗಳನ್ನು ತರಿಸ್ಕೊಂಡವು. ಪ್ಲೇಗ್ ಕಾಯಿಲೆಯಿಂದ ಸಾಯ್ತಾ ಇದ್ದ ಜನರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಔಷಧಿಗಳನ್ನು ಕಂಡುಹಿಡಿದು ಔಷಧೋಪಚಾರ ಮಾಡಿ ತನ್ನ ಪ್ರಜೆಗಳನ್ನು ಉಳಿಸ್ಕೊಳ್ಳಬೇಕಾಯಿತು. ಈಗ ತಿಳಿತಲ್ಲ ಮಕ್ಕಳೇ, ಜೀವಿಗಳ ಸಮತೋಲನ ಪರಿಸರದಲ್ಲಿ ಅತ್ಯಂತ ಮುಖ್ಯ. ನಿಮಗಿದು ಗೊತ್ತೇ, ಪ್ರಾಣಿ ಪ್ರಪಂಚದಲ್ಲಿ ಊಸರವಳ್ಳಿಯು ತನಗೆ ಅಪಾಯ ಎದುರಾದಾಗ ತನ್ನ ಹಿನ್ನೆಲೆಯ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತೆ. ಈ ಬಣ್ಣಗಳು ಇದಕ್ಕೆ ಹೇಗೆ ಬರುತ್ತೆ ಅನ್ನೋದೇ ಪ್ರಾಣಿ ಲೋಕದ ಒಂದು ವಿಸ್ಮಯ. ಇನ್ನು ಹಲ್ಲಿಗಳು ಮನೆಗಳಲ್ಲಿ ಓಡಾಡ್ತಾ ಇರೋದನ್ನು ನೋಡ್ತಾನೆ ಇರ್ತೀರಲ್ಲ ಮಕ್ಕಳೇ ನೀವು. ಒಂದೊಂದು ಸರಿ ಅದಕ್ಕೇನಾದರೂ ಅಪಾಯ ಆಗಿ ಹಲ್ಲಿಯ ಬಾಲ ತುಂಡಾಗಿ ಹೋಗುತ್ತೆ. ತುಂಡಾದ ಮೇಲೆ ಸ್ವಲ್ಪ ದಿನಗಳಲ್ಲಿ ಮತ್ತೆ ಅದರ ಬಾಲ ಬೆಳೆಯುತ್ತದೆ. ಡೊಲಾನಿಯಾ ಅಮೇರಿಕಾನಾ ಅಂತಕ್ಕಂಥ ಒಂದು ಕೀಟ ಇದೆ ಮಕ್ಕಳೇ. ಈ ಕೀಟ 5 ನಿಮಿಷಗಳಿಗಿಂತ ಕಡಿಮೆ ಕಾಲ ಬದುಕುತ್ತೆ. ಎಷ್ಟು ವಿಸ್ಮಯಗಳು ಇದೆ ಅಲ್ವಾ ಪ್ರಾಣಿ ಪ್ರಪಂಚದಲ್ಲಿ. ಇನ್ನು ಮಕ್ಕಳೇ, ನಿಮಗೆ ಒಂದು ಗೃಹಪಾಠ. ಇದು ಯೋಜನೆ, ನೀವೇ ಯೋಚನೆ ಮಾಡಿ ಹುಡುಕಿ ಬರೀಬೇಕು ಮಕ್ಕಳೇ. ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಅಭಯಾರಣ್ಯ, ವನ್ಯಜೀವಿ ಧಾಮ ಮತ್ತು ಪಕ್ಷಿಧಾಮಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳ ಚಿತ್ರಗಳನ್ನು ಅಂಟಿಸಿ. ಮಾಡಿದ್ದಾದ ಮೇಲೆ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅವರಿಂದ ಶಬಾಷ್ ಎನ್ನಿಸ್ಕೊಳ್ಳಿ ಮಕ್ಕಳೇ. ಇನ್ನು ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕು, ಇದು ಅತ್ಯಂತ ಮುಖ್ಯ ಮಕ್ಕಳೇ. ಪರಿಸರದ ಸಮತೋಲನವನ್ನು ಕಾಪಾಡಲು ಒಂದು ಘಟನೆಯ ಮೂಲಕ ಇದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇನ್ನು ಆಹಾರದ ಅಭಾವ ಉಂಟಾಗದೇ ಇರಲು ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ನಾವು ಏಕೆ ರಕ್ಷಣೆ ಮಾಡಬೇಕು? ಮೊದಲನೇದಾಗಿ ಪರಿಸರದ ಸಮತೋಲನವನ್ನು ಕಾಪಾಡಲು. ಇನ್ನು ಎರಡನೆಯದಾಗಿ ಆಹಾರದ ಅಭಾವ ಉಂಟಾಗದೇ ಇರಲು. ಮತ್ತು ಇಂದು ನಾವು ಕಾಣ್ತಾ ಇರತಕ್ಕಂಥ ಈ ಹಸಿರು, ಈ ಸುಂದರ ಪರಿಸರವನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು. ಮಳೆಗಾಗಿಯೂ ಸಹ ನಾವು ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು. ಯಾಕೆ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ಲ ಮಕ್ಕಳೇ. ಪರಿಸರವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಧನ್ಯವಾದಗಳು. ನಾನು ಶ್ರೀಮತಿ ಶಾಂತಕುಮಾರಿ CR, ಕರ್ನಾಟಕ ಪಬ್ಲಿಕ್ ಶಾಲೆ, ಯಡಿಯೂರು, ಬೆಂಗಳೂರು ದಕ್ಷಿಣ ವಲಯ 3. ಅನುದಿನ